ವಾಣಿಜ್ಯ ತೆರಿಗೆ ಕೊಟ್ಟ ನೋಟಿಸ್ ವಿರುದ್ಧ ವ್ಯಾಪಾರಿಗಳ ಸಮರ ಇವತ್ತು ನಡೀತಾ ಇದ್ದು ರಾಜ್ಯದಲ್ಲಿ ಹಾಲು ಟೀ ಕಾಫಿ ವ್ಯಾಪಾರ ಬಂದ್. ಇವತ್ತು ಹಾಲಿನ ಉತ್ಪನ್ನಗಳ ಮಾರಾಟ ಮಾಡಲ್ಲ ಅಂತಿದ್ದಾರೆ ವ್ಯಾಪಾರಸ್ಥರು. ಬೇಕರಿಯಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಟೀ ಕಾಫಿ ಸಿಗಲ್ಲ. ಅದರ ಜೊತೆಗೆ ನಾಳೆ ಬೀಡಿ, ಸಿಗರೆಟ್, ಗುಟ್ಕಾ, ಬೀಡ ಕೂಡ ಮಾರಾಟ ಆಗಲ್ಲ. ಇವತ್ತಿನಿಂದ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ವ್ಯಾಪಾರಸ್ಥರು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಜೊತೆಗೆ ಬೇಕರಿಯಲ್ಲೇನು ಹಾಲು, ಮೊಸರು, ಮಜ್ಜಿಗೆ, ಟೀ ಕಾಫಿ ಸಿಗ್ತಿತ್ತು, ಅದು ಸಿಗಲ್ಲ. ಕ್ಲೋಸ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ವಾಣಿಜ್ಯ ತೆರಿಗೆಯಿಂದ ಅವರಿಗೆ ನೋಟಿಸ್ ಬಂದಿದೆ. ಆ ನೋಟಿಸ್ ಅನ್ನು ವಿರೋಧಿಸಿ ಈ ರೀತಿಯ ಪ್ರತಿಭಟನೆ ಮಾಡ್ತಿದ್ದಾರೆ. UPI ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಂತಹ ಹಣವನ್ನ ಪಡಿತಾ ಇದ್ದಂತಹ ಅಂಗಡಿಗಳು ನೋಟಿಸ್ ಅನ್ನ ಪಡ್ಕೊಂಡಿರುವಂಥದ್ದು. ಅದು ವರ್ಷಕ್ಕೆ 40 ಲಕ್ಷಕ್ಕಿಂತ ಅಧಿಕ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಂತಹ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡಿ, ಟ್ಯಾಕ್ಸ್ ಕಟ್ಟಿ ಅಂತ. ಅದಕ್ಕೆ ವಿರೋಧಿಸಿ ಈ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ. ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಈ ಬಗ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ನಮ್ಮ ಪ್ರತಿಭಟನೆಗೆ ನಿಮ್ಮ ಸಾಥ್ ಬೇಕು, ಇವತ್ತು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ನಾಳೆ ನಿಮಗೂ ಕೊಡಬಹುದು ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳು ಬಂದಾಗುತ್ತೆ. ಬೇಕರಿ, ಕಾಂಡಿಮೆಂಟ್ಸ್, ಬೀಡಾ ಶಾಪ್ಗಳು ಓಪನ್ ಆಗಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯಾಗಿದೆ. ಕುಟುಂಬ ಸಮೇತ ವ್ಯಾಪಾರಿಗಳು ಪ್ರತಿಭಟಿಸುವುದಾಗಿ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಇದು ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಸಣ್ಣ ವ್ಯಾಪಾರಿಗಳಿಂದ ಈ ನಿರ್ಧಾರ. ಈಗಾಗಲೇ ಶಾಪ್ ಮುಂದೆ ನೋ ಫೋನ್ ಪೇ, ನೋ ಗೂಗಲ್ ಪೇ ಅನ್ನುವಂತಹ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ. ಕ್ಯಾಶ್ ಕೊಡಿ ಅಂತ ಕೇಳ್ತಿದ್ದಾರೆ. ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಕೂಡ ಹಲವು ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದೆ. ಮಾಹಿತಿಗಳನ್ನ ಕೊಡಿ, ನೀವು ಯಾವ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಪಾರ ಏನು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ವರ್ಷಕ್ಕೆ 40 ಲಕ್ಷಕ್ಕಿಂತ ಅಧಿಕ ವ್ಯವಹಾರ ಇದ್ದಂತಹ ಸಂದರ್ಭದಲ್ಲಿ ಇಂತಿಷ್ಟು ಟ್ಯಾಕ್ಸ್ಗಳನ್ನು ಕಟ್ಟಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬೆದರಿದಂತಹ ವ್ಯಾಪಾರಿಗಳು ವಾಣಿಜ್ಯ ತೆರಿಗೆ ರದ್ದು ಮಾಡಬೇಕು ಅಂತ ಈಗ ಪಟ್ಟು ಹಿಡಿತಾ ಇದ್ದಾರೆ. ಶಾಪ್ ಮುಂದೆ ನೋ ಫೋನ್ ಪೇ, ಗೂಗಲ್ ಪೇ ಬೋರ್ಡ್ ಹಾಕಿದ್ದಾರೆ. ಹಣ ಇದ್ದರಷ್ಟೇ ಬೀದಿ ಬದಿಯು ವ್ಯಾಪಾರ ವಹಿವಾಟು. ಆನ್ಲೈನ್ ಅಂತ ಹೇಳಿದ್ರೆ ಸಾಕು ಬೆಚ್ಚ ಬೀಳ್ತಿದ್ದಾರೆ ವ್ಯಾಪಾರಿಗಳು. ಆನ್ಲೈನ್ ವ್ಯಾಪಾರದಿಂದಲೇ ನಮಗೆ ಟ್ಯಾಕ್ಸ್ ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಅವರ ಆಕ್ರೋಶ. ಗೂಗಲ್ ಪೇ, ಫೋನ್ ಪೇ ವ್ಯವಹಾರ ಇಲ್ಲ, ಹಣ ಇದ್ರಷ್ಟೇ ಬೀದಿ ಬದಿ ವ್ಯಾಪಾರ ವಹಿವಾಟು ಅಂತ ಈಗ ಬೋರ್ಡ್ ಹಾಕೊಂಡಿದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ನೋ ಅಂತಿದ್ದಾರೆ. ವಾಣಿಜ್ಯ ತೆರಿಗೆಯನ್ನ ರದ್ದು ಮಾಡಿ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ತೆರಿಗೆ ಇಲಾಖೆ ಹಲವು ಬಾರಿ ಈಗಾಗಲೇ ಸ್ಪಷ್ಟನೆಗಳನ್ನು ಕೊಡ್ತಾ ಇದೆ. ಬನ್ನಿ, ಇದ್ರ ಬಗ್ಗೆ ಮಾತನಾಡಿ, ನಮಗೆ ಇನ್ನಷ್ಟು ಕಾಲಾವಕಾಶವನ್ನು ಕೊಡ್ತೀವಿ, ಆದರೆ ಏನು ಟ್ರಾನ್ಸಾಕ್ಷನ್ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಿದ್ದಾರೆ. ಆದರೆ ವ್ಯಾಪಾರಿಗಳು ಹೇಳ್ತಾ ಇರೋದು ಇಷ್ಟು ದಿನ ಇಲ್ಲದು ಏಕಾಏಕಿ ಯಾಕೆ ಈಗ ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ವಾಣಿಜ್ಯ ತೆರಿಗೆ ನೋಟಿಸ್ಗಳೇನಿದೆ, ಆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗ ಆನ್ಲೈನ್ ಪೇಮೆಂಟೇ ತಗೊಳ್ತಿಲ್ವಾ ಹಲವು ವ್ಯಾಪಾರಿಗಳು? ಇವತ್ತಿಂದ ಏನು ಹಾಲು, ಮೊಸರು, ಮಜ್ಜಿಗೆ ಕೂಡ ಈಗ ಸಿಗಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಆಗ್ತಾ ಇದೆಯಾ? ಏನಿದೆ ಚಿತ್ರಣ ಅಂತ? ಪ್ರತಿಮಾ, ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನಿಂದಲೇ ಕೂಡ ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರು ಆಕ್ರೋಶವನ್ನ ಹೊರಹಾಕಿದ್ರು. ಅದ್ರ ಜೊತೆಗೆ ಆವತ್ತಿನ ಸಾಕಷ್ಟು ಕಡೆಗಳಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನ ತೆಗೆದುಕೊಳ್ಳೋದನ್ನೇ ಸ್ಟಾಪ್ ಮಾಡಿದ್ರು. ಕೇವಲ ಕ್ಯಾಶ್ ಕೊಟ್ಟರೆ ಮಾತ್ರ ನಾವು ಅಂಗಡಿಯಲ್ಲಿರುವಂಥ ಪದಾರ್ಥವನ್ನ ಕೊಡ್ತೀವಿ ಅಂತ ಹೇಳಿ ಆನ್ಲೈನ್ ಪೇಮೆಂಟ್ ಅನ್ನ ಬಿಟ್ಟು ಕ್ಯಾಶ್ ಮೂಲಕ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ ಬಳಿಕ ಕ್ಯಾಶ್ ಮೂಲಕ ವ್ಯವಹಾರ ಮಾಡಿದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ಮತ್ತೆ ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ಶಾಕ್ ಕೊಟ್ಟಂತಹ ನಂತರದಲ್ಲಿ ಈಗ ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂಥದ್ದು. ಅದ್ರ ಜೊತೆಗೆ 25ನೇ ತಾರೀಕು ಕಾಂಡಿಮೆಂಟ್ಸ್ ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆದಂತಹ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಕರೆ ಕೊಟ್ಟಿರುವಂಥದ್ದು. ಅದಕ್ಕೆ ಸಾಂಕೇತಿಕವಾಗಿ ಅನ್ನುವಂತೆ ಇವತ್ತಿಂದಲೇ ಸಾಕಷ್ಟು ಕಡೆಗಳಲ್ಲಿ ಹಾಲು ಸಿಗೋದು
ತುಂಬಾನೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದಿಷ್ಟು ಕಾಂಡಿಮೆಂಟ್ಸ್ ಅಂಗಡಿಗಳು ಇವತ್ತಿನಿಂದಲೇ ಬಂದಾಗಿರುವಂಥದ್ದು. ಅದ್ರ ಜೊತೆಗೆ ನೀವು ಗಮನಿಸಬಹುದು, ಅಂಗಡಿಯ ಮುಂಭಾಗದಲ್ಲಿ ನಮ್ಮ ಅಂಗಡಿ ಬಂದ್ ಇರುತ್ತೆ, ಅದ್ರ ಜೊತೆಗೆ ಆನ್ಲೈನ್ ಪೇಮೆಂಟ್ ಅನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಕೂಡ ಬೋರ್ಡ್ ಅನ್ನ ಹಾಕಿದ್ರು. ಅದೇ ಈ ಒಂದು ಅಂಗಡಿಯಲ್ಲಿ ಹಾಕಿದಂತಹ ಬೋರ್ಡ್ ಅನ್ನ ಯಾರೋ ಹರಿದು ಹಾಕಿದ್ದಾರೆ. ಸೊ ಇದೇ ರೀತಿಯಾಗಿ ಬೆಂಗಳೂರಿನಾದ್ಯಂತ ಇರುವಂತಹ ಸಾಕಷ್ಟು ಅಂಗಡಿಗಳಲ್ಲಿ ಬೋರ್ಡ್ಗಳನ್ನ ಕೂಡ ಹಾಕೊಂಡಿರುವಂಥದ್ದು. ಅದರ ಜೊತೆಗೆ ಇಂತಹ ಒಂದು ಕಾಂಡಿಮೆಂಟ್ಸ್ಗಳಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಹಾಲು, ಮೊಸರು ಎಲ್ಲವೂ ಕೂಡ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಟೀ, ಈ ರೀತಿ ಸಾಕಷ್ಟು ಹಾಲಿನಿಂದ ಮಾಡಿದಂತಹ ಕೆಲವೊಂದು ಪದಾರ್ಥಗಳೆಲ್ಲವೂ ಕೂಡ ಸಿಗ್ತಾ ಇತ್ತು. ಆದರೆ ಅದೆಲ್ಲವನ್ನು ಕೂಡ ಬಂದ್ ಮಾಡೋದಕ್ಕೆ ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರು ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಕೇವಲ ಬ್ಲಾಕ್ ಟೀ ಆಗಿರ್ಬೋದು, ಲೈಮ್ ಟೀ ಆಗಿರ್ಬೋದು, ಈ ರೀತಿಯಾದಂತಹ ಟೀಗಳು ಮಾತ್ರ ಸಿಗತ್ತೆ ಅನ್ನುವಂಥ ಮಾತನ್ನ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಆನ್ಲೈನ್ ಪೇಮೆಂಟ್ಗೆ ಟ್ಯಾಕ್ಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರಿಂದ ವ್ಯಕ್ತವಾಗ್ತಾ ಇರುವಂಥದ್ದು. 25ನೇ ತಾರೀಕು ಬೃಹತ್ತಾದಂತಹ ಪ್ರತಿಭಟನೆ ಇದೆ. ಅದಕ್ಕೆ ಸಾಂಕೇತಿಕ ಅನ್ನುವಂಥದ್ದೇ ಕೈ ಮೇಲೆ ಕಪ್ಪು ಪಟ್ಟಿನ ಧರಿಸಿಕೊಂಡು ವ್ಯಾಪಾರ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಜನ ನಿರ್ಧಾರವನ್ನ ಮಾಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.